ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮಾಡಕತ್ತೇವ್ರಿ ಆಮ್ರ ರಸ, ಮಾವಿನ ಹಣ್ಣಿನ ರಸ ಹೆಂಗೆ ಮಾಡೋಣ ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಈಗ 2 ಮಾವಿನ ಹಣ್ಣಿನ ತೊಗೊಂಡನಿ. ಅದ್ರೊಳಗಿಂದೆಲ್ಲ ಮಾವಿನ ಹಣ್ಣಿನ ಗೊಪ್ಪನ್ನು ಮತ್ತು ಸೊಪ್ಪಿನ ತೆಗೆದು ಒಳಗಿಂದ ಗಾಬ ಎಲ್ಲ ತೆಗೆದು ಒಂದು ಸೈಡ್ ಮಾಡಿ ಇಟ್ಕೋಬೇಕ್ರಿ. ಮತ್ತು ಗಾಬ ಎಷ್ಟು ಆಗೈತೆ ಅಂದ್ರೆ 2 ಗ್ಲಾಸ್ ಆಗಿದ್ದಕ್ಕೆ ನಾವು ತೊಗೊಂಡೇನ್ರಿ ಸಕ್ರೆ. ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ. ನೀವು ಭಾಳ ಸಕ್ರೆ ತಿನ್ನಂಗಿಲ್ಲ ಅಂದ್ರೆ ಅರ್ಧ ತೊಗೋಬೇಕ್ರಿ. ಮತ್ತು 4 ಏಲಕ್ಕಿ ತೊಗೊಂಡನಿ. ಮತ್ತು 4 ಏಲಕ್ಕಿ ತೊಗೊಂಡನಿ. ಮತ್ತು ಅರ್ಧ ಕಪ್ ಹಾಲು ತೊಗೊಂಡನಿ. ಈಗ 2 ಗ್ಲಾಸ ಮಾವಿನ ಹಣ್ಣು ಆಗೈತಿ. ಮತ್ತು ಏನಿದು ಸಕ್ರೆ ಐತಲ್ಲ, ಇದನ್ನ ಮಿಕ್ಸರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕ್ರಿ. ಒಂದು ಸೈಡ್ ತೆಗೆದು ಇಟ್ಕೊಂಡು ಈಗ ಮಾವಿನ ಹಣ್ಣು ಮತ್ತು ಸಕ್ರೆ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡು ಇದನ್ನ ಎಲ್ಲ ಒಂದು ಸೈಡ ತೆಗೆದು ಇಟ್ಕೋಬೇಕ್ರಿ. 2 ಮಾವಿನ ಹಣ್ಣು ಮತ್ತು ಸಕ್ರೆ ಪೌಡ್ರನ್ನ ಮಿಕ್ಸರ್ಗೆ ಹಾಕ್ಕೊಂಡು ಒಂದು ಸೈಡ್ ತೆಗೆದು ಇಟ್ಕೊಂಡು ಈಗೇನು ಒಂದು ಅರ್ಧ ವಾಟ್ಕ ಇದನ್ನು ಹಾಲು ಹೇಳಿನಲ್ರಿ, ಅದನ್ನ ಈಗ ಸ್ವಲ್ಪ ಹಾಕಿ ತಿರ್ವಾಡ್ಕೋಬೇಕ್ರಿ. ಇದು ನೀರು ಹಾಕೋಂಗಿಲ್ಲ, ಆ ಕಾರಣಕ್ಕಾಗಿ ಹಾಲು ಹಾಕೋದು. ಮತ್ತು ಇದು ಕೆಡುವಂಗಿಲ್ಲ. 2 ರಿಂದ 3 ದಿನ ಅಥವಾ 1 ವಾರಗಟ್ಟಲೆ ಇಟ್ಟು ತಿಂದರೂ ಏನೂ ಆಗಂಗಿಲ್ಲ. ಇದು ಟೇಸ್ಟ್ ಅದೇ ರೀತಿ ಇರ್ತೈತಿ. ಈ ರೀತಿ ಮಿಕ್ಸ್ ಮಾಡ್ಕೋತ ಹಾಲನ್ನೆಲ್ಲ ಮಿಕ್ಸ್ ಮಾಡ್ಕೊತ ಬರ್ಬೇಕ್ರಿ. ಒಂದು ಹದಕ್ಕೆ ಬರ್ಬೇಕ್ರಿ. ಅದಕ್ಕೆ ಈ ರೀತಿ ತಿರ್ವಾಡ್ಕೋಬೇಕ್ರಿ. ಸ್ವಲ್ಪ ಹಾಲು ಹಾಕ್ಕೊಂಡು ತಿರ್ವಾಡ್ಕೊಂಡು ರೆಡಿ ಮಾಡ್ಕೋಬೇಕ್ರಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದೇ ರೀತಿ ಸಪೋರ್ಟ್ ಮಾಡಿರಿ. ನೋಡಿರಿ, ಈಗ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿವ್ರಿ. ಆಲ್ಮೋಸ್ಟ್ ಈಗ ಆಮ್ರ ರಸ ಅಥವಾ ಮಾವಿನಕಾಯಿಯ ರಸ ಅಥವಾ ಶ್ರೀಕರ್ಣಿ ಏನಂತೀವಲ್ರಿ, ಅದು ರೆಡಿ ಆಗೈತ್ರಿ. ಇದನ್ನು ಚಪಾತಿ ಮತ್ತು ಪೂರಿ ಜೊತೆ ತಿನ್ಬೋದು ನೋಡಿರಿ. ನೀವು ಮನೆಯೊಳಗೆ ಒಂದ್ಸಲ ಟ್ರೈ ಮಾಡಿರಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.